ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆಲ್ರೆಡಿ ನೀವೆಲ್ಲ ತಮ್ಮನೇಲಿ ನೋಡ್ಕೊಂಡೇ ಬಂದಿದ್ದೀರಾ. ಇವತ್ತು ನಾನು ಭದ್ರಾವತಿಯ ಫೇಮಸ್ ಫ್ಯಾಕ್ಟ್ರಿ ಆಗಿರೋದು ಎಂ ಫ್ಯಾಕ್ಟ್ರಿ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಬೈಪಾಸಿಂದ ಲೆಫ್ಟಿಗೆ ಹೋದರೆ ನಮಗೆ ಎಂ ಫ್ಯಾಕ್ಟ್ರಿ ಸಿಗುತ್ತೆ. ಎಂ ಫ್ಯಾಕ್ಟ್ರಿ ಅಂದರೆ ಮೈಸೂರು ಪೇಪರ್ ಮಿಲ್ ಅಂತ. ಇಲ್ಲಿ ಬೋರ್ಡ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಬೋರ್ಡ್ ಆಲ್ರೆಡಿ ರಸ್ಟ್ ಹಿಡಿದೋಗಿ ಪೂರ್ತಿ ಹಾಳಾಗಿದೆ. ಆದರೂ ನಾನು ನಿಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎಂ ಫ್ಯಾಕ್ಟ್ರಿ ಅನ್ನೋದು ಮೈಸೂರು ಸಂಸ್ಥಾನದ ಕಾಲದಲ್ಲಿ ಸ್ಥಾಪಿಸಲಾಯಿತು. ಇದರ ಸಂಸ್ಥಾಪನೆಗೆ ಮುಖ್ಯ ಕಾರಣರು ಮಹಾನ್ ಇಂಜಿನಿಯರ್ ಆದ ನಮ್ಮ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯವರು. ಅವರ ಕನಸಿನ ಯೋಜನೆಗಳಲ್ಲಿ ಇದು ಒಂದು. ಮೈಸೂರು ರಾಜ್ಯದ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯವರು ಅವರ ಆಡಳಿತದಲ್ಲಿ 1936ರಲ್ಲಿ ಈ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡಲಾಯಿತು. 1937ರಲ್ಲಿ ಇದು ಉತ್ಪಾದನೆ ಶುರು ಮಾಡಲು ಸ್ಟಾರ್ಟ್ ಮಾಡಿದರು. ಇದು ನಮಗೆ ಅವರು ರಿಯಲ್ ಒಳಗಡೆ ಹೋಗಿ ವೀಡಿಯೋಸ್ ತಗೊಳಕ್ಕೆ ಬಿಡಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಬ್ಯಾಕ್ ಸೈಡ್ ಫ್ಯಾಕ್ಟ್ರಿಯ ಬ್ಯಾಕ್ ಸೈಡಿಂದ ನಾನು ವೀಡಿಯೋಸ್ ತೆಗ್ದಿದ್ದೀನಿ. ಭದ್ರಾವತಿ ತರೀಕೆರೆ ಮೇಯ್ನ್ ರೋಡ್ ಇದೆಯಲ್ಲ, ಅಲ್ಲಿಂದ ನಾನು ನಿಮಗೆ ವೀಡಿಯೋಸ್ ತೋರಿಸ್ತಾ ಇದ್ದೀನಿ. ಒಂದು ಕಾಲದಲ್ಲಿ ಎಂ ಭಾರತದಲ್ಲೇ ಹೆಸರಾಂತ ಪೇಪರ್ ಮಿಲ್ ಆಗಿತ್ತು. ಸಾವಿರಾರು ಜನ ಇಲ್ಲಿ ಕೆಲಸ ಮಾಡ್ತಿದ್ರು. ಭದ್ರಾವತಿಯ ಅಭಿವೃದ್ಧಿಗೆ ಈ ಫ್ಯಾಕ್ಟ್ರಿ ಒಂದು ದೊಡ್ಡದ ಕಾರಣ ಆಗಿತ್ತು. ಆದರೆ ನಂತರ ಇದು ಆರ್ಥಿಕ ಸಮಸ್ಯೆಗಳಿಗೆ, ಹಳೆಯ ಯಂತ್ರಗಳು ಮತ್ತು ನಷ್ಟದ ಕಾರಣದಿಂದ ನಿಧಾನವಾಗಿ ಈ ಫ್ಯಾಕ್ಟ್ರಿ ಕುಸಿತಾ ಬಂತು. ನೆಕ್ಸ್ಟ್ ಇದು ನೋಡ್ತಾ ಇದ್ದೀರಲ್ಲ ನೀವು, ಇದು ಎಂ ಸ್ಟೇಡಿಯಂ. ಇದು ಒಂದು ಕಾಲದಲ್ಲಿ ಇಲ್ಲಿ ಕ್ರಿಕೆಟು, ಫುಟ್ಬಾಲು, ತುಂಬ ಥರದ ಸ್ಪೋರ್ಟ್ಸ್ ಆಗಲಿ, ಈವೆಂಟ್ಸ್ ಆಗಲಿ, ರಿಪಬ್ಲಿಕ್ ಡೇ ಬಂದರೆ ಹಾಗೂ ಇಂಡಿಪೆಂಡೆನ್ಸ್ ಡೇ ಬಂದರೆ ಎಲ್ಲ ಶಾಲೆಗಳಿಂದ ಇಲ್ಲಿ ಬಂದು ಮಾರ್ಚ್ ಪಾಸ್ಟ್ ಮಾಡೋದು, ಸೆಲೆಬ್ರೇಟ್ನ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಎಂ ಫ್ಯಾಕ್ಟ್ರಿ ಸ್ಟಾಪ್ ಆದಮೇಲೆ ಇದು ಕೂಡ ನಿಧಾನವಾಗಿ ಸ್ಟಾಪ್ ಆಗಿ ಹಾಳಾಗ್ತಾ ಬಂತು. ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಲ್ಲ, ಇದು ಪೋಸ್ಟ್ ಆಫೀಸು, ಎಂ ಪೋಸ್ಟ್ ಆಫೀಸ್. ಈಗಲೂ ರನ್ನಿಂಗಲ್ಲಿದೆ. ಇಲ್ಲಿ ಸ್ವಲ್ಪ ಜನ ಬಂದು ಪೋಸ್ಟ್ ಹಾಕ್ಕೊಳ್ಳೋದಾಗಲಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಎದುರುಗಡೆ ಒಂದು ಸ್ಟೇಡಿಯಂ ಇತ್ತು. ಇಲ್ಲಿ ನಾವೆಲ್ಲ ಚಿಕ್ಕ ಮಕ್ಕಳವ್ರು ಇದ್ದಾಗ ಬಂದು ಆಟ ಆಡೋದು ಎಲ್ಲ ಮಾಡ್ತಾಯಿದ್ವಿ. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಈ ಕಡೆ ಲೆಫ್ಟಲ್ಲಿ ರಾಮ ದೇವಸ್ಥಾನ. ಇದೆಲ್ಲ ಕ್ವಾರ್ಟರ್ಸ್ ಮನೆಗಳು. ಈ ಎಂ ಅಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಅವರಿಗೆಲ್ಲ ಇಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಕೊಡ್ತಾಯಿದ್ರು. ಈಗಲೂ ಅಲ್ಲಿ ಒಬ್ಬೊಬ್ಬರು ಆಫೀಸರ್ಸ್ ಇದ್ದಾರೆ. ತುಂಬ ಜನ ಫ್ಯಾಕ್ಟ್ರಿ ಬಿದ್ದೋದ್ಮೇಲೆ ಭದ್ರಾವತಿ ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಇರೋರು ಸ್ವಲ್ಪ ಜನ ಮಾತ್ರ ಅಲ್ಲಲ್ಲಿದ್ದಾರೆ. ಇದು ಭದ್ರಾವತಿಯ ಫೇಮಸ್ ಫ್ಯಾಕ್ಟ್ರಿಯಾದ ಎಂ ಸೊಸೈಟಿ. ಅಂದರೆ ಇಲ್ಲಿ ವರ್ಕರ್ಸ್ ಕೆಲಸ ಮಾಡ್ತಾಯಿದ್ರಲ್ಲ, ಅವರಿಗೆಲ್ಲ ಇಲ್ಲಿ ಫುಡ್ ಪ್ರಾಡಕ್ಟ್ಸ್ ಎಲ್ಲ ಡಿಸ್ಕೌಂಟಲ್ಲಿ ಸಿಗ್ತಾಯಿತ್ತು. ಮತ್ತು ಅವರು ಮಕ್ಕಳಿಗೆಲ್ಲ ಪಠ್ಯ ಪುಸ್ತಕಗಳು, ಪೇಪರು, ಪೆನ್ನು ಎಲ್ಲದನ್ನು ಡಿಸ್ಕೌಂಟಲ್ಲೇ ಕೊಡ್ತಾಯಿದ್ರು. ಇದು ನೀವು ನೋಡ್ತಾ ಇದ್ದೀರಲ್ಲ, ಎಂ ಪಾರ್ಕ್. ಇದು ಎಂ ಪೇಪರ್ ಮಿಲ್ ಸಂಸ್ಥಾನದವರು ತಮ್ಮ ಉದ್ಯೋಗಗಳು ಮತ್ತು ಅವರ ಕುಟುಂಬದ ರಿಕ್ರಿಯೇಷನ್ಗಾಗಿ ನಿರ್ಮಿಸಿದರು. ಒಂದು ಕಾಲದಲ್ಲಿ ಈ ಪಾರ್ಕ್ ಭದ್ರಾವತಿಯ ಅತ್ಯಂತ ಸುಂದರ ಮತ್ತು ಪಾಪ್ಯುಲರ್ ಪ್ಲೇಸಲ್ಲಿ ಇದು ಒಂದಾಗಿತ್ತು. ಇಲ್ಲಿ ಹಸಿರು ಮತ್ತು ಪರಿಸರದ ದೊಡ್ಡ ಮರಗಳು, ಆಟದ ಜಾಗ ಮತ್ತು ವಾಕಿಂಗ್ ಏರಿಯಾ ಇತ್ತು. ಸಂಜೆ ಸಮಯದಲ್ಲಿ ಕುಟುಂಬಗಳು, ಎಲ್ಲ ತರಹದ ಕುಟುಂಬಗಳು, ಮಕ್ಕಳು ಮತ್ತು ಎಂಪ್ಲಾಯೀಸ್ಗಳು ಇಲ್ಲಿ ಬಂದು ಸಮಯನ ಕಳೀತಾ ಇದ್ದರು. ಎಂ ಫ್ಯಾಕ್ಟ್ರಿ ಚೆನ್ನಾಗೇ ನಡೀತಾ ಇತ್ತು. ಆಗಿನ ಕಾಲದಲ್ಲಿ ಈ ಪಾರ್ಕನ್ನು ತುಂಬ ಮೇಂಟೆನೆನ್ಸ್ ಆಗೇ ಇತ್ತು. ಆದರೆ ಈ ಫ್ಯಾಕ್ಟ್ರಿ ಡಿಕ್ಲೈನ್ ಆದ ನಂತರ ಪಾರ್ಕ್ ಕೂಡ ನಿಧಾನವಾಗಿ ಹಳೆಯದಾಗ್ತಾ ಬಂತು. ಅದರ ಚೈತನ್ಯನೇ ಕಳೆದುಕೊಳ್ತಾ ಬಂತು. ಆದರೂ ಇವತ್ತು ಕೂಡ ಎಂ ಪಾರ್ಕು ಭದ್ರಾವತಿ ಜನರಿಗೆ ತುಂಬ ಫೇಮಸ್ ಪ್ಲೇಸ್ ಆಗಿದೆ. ಈ ಜಾಗ ನೋಡಿದ್ರೆ ಎಂ ಕಾಲದ ಭದ್ರಾವತಿ ಎಷ್ಟು ಚೆನ್ನಾಗಿತ್ತು ಅಂತ ನೀವು ಅಂದ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು ಆವಾಗ ಭದ್ರಾವತಿಯ ಒಂದು ಎಲ್ಲ ಪ್ಲೇಸಸ್ಗಳಾಗಲಿ ತುಂಬ ಚೆನ್ನಾಗಿತ್ತು. ಈಗ ಹಾಳಾಗ್ತಾ ಇದೆ. ಇದು ಪೇಪರ್ ಟೌನ್ ಪ್ರೌಢಶಾಲೆ, ಅಂದರೆ ಇದಕ್ಕೆ ಎಂ ಸ್ಕೂಲ್ ಅಂತಲೇ ಹೇಳ್ತಾರೆ. ಪೇಪರ್ ಮಿಲ್ಸಲ್ಲಿ ಉದ್ಯೋಗ ಮಾಡ್ತಾ ಇದ್ರಲ್ಲ, ಅವ್ರ ಮಕ್ಕಳು ಯಾವ ಶಿಕ್ಷಣಕ್ಕೂ ತೊಂದರೆ ಆಗಬಾರ್ದು ಅಂತ ಆ ಸಮಯದಲ್ಲಿ ಭದ್ರಾವತಿಯಲ್ಲಿ ಉತ್ತಮ ಶಿಕ್ಷಣ ಕೊಟ್ಟಿದ್ದ ಇದೊಂದು ಸ್ಕೂಲ್ ಆಗಿತ್ತು. ಈ ಶಾಲೆ ಒಂದು ಕಾಲದಲ್ಲಿ ಡಿಸಿಪ್ಲಿನ್ಗಾಗಲಿ, ಕ್ವಾಲಿಟಿ ಎಜುಕೇಷನ್ಗೆ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ತುಂಬ ಪ್ರಸಿದ್ಧವಾಗಿತ್ತು. ಎಂಪ್ಲಾಯೀಸ್ ಮಕ್ಕಳಿಗೆ ಅಷ್ಟೇ ಅಲ್ಲ, ಭದ್ರಾವತಿಯ ಹಲವಾರು ಕುಟುಂಬದ ಮಕ್ಕಳು ಕೂಡ ಇಲ್ಲಿ ಓದುತ್ತಾ ಇದ್ದರು.
ಈ ಶಾಲೆಯಲ್ಲಿ ಅಕಾಡೆಮಿಕ್ಸ್ ಜೊತೆ ಸ್ಪೋರ್ಟ್ಸು, NCC, ಕಲ್ಚರಲ್ ಪ್ರೋಗ್ರಾಮು ಮತ್ತು ಆ್ಯನ್ಯುವಲ್ ಈವೆಂಟ್ಸ್ ಕೂಡ ನಡೀತಾ ಇತ್ತು. ಇದರಿಂದ ವಿದ್ಯಾರ್ಥಿಗಳ ಓವರಾಲ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿತ್ತು. ಇಲ್ಲಿರೋ ವಿದ್ಯಾರ್ಥಿಗಳು ಎಷ್ಟು ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಕೂಡ ಆಗಿದ್ದಾರೆ. ಅವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ಈ ಶಾಲೆಯಲ್ಲಿ ಓದಿದ್ದೀನಿ ಅಂತ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ನನಗೆ ಹೇಳಿದ್ರೆ ನನಗೆ ನೆಕ್ಸ್ಟ್ ವೀಡಿಯೋ ನನಗೆ ಏನು ಮಾಡಬೇಕು ಅಂತ ನನಗೆ ಅರ್ಥ ಆಗುತ್ತೆ, ನನಗೂ ಸ್ವಲ್ಪ ಸಹಾಯ ಆಗುತ್ತೆ. ಇದು MPMಯಿಂದ ಸ್ಟ್ರೈಟ್ ಹೋಗ್ತೀವಲ್ಲ, ಲೆಫ್ಟಿಗೆ ಹೋದರೆ ನಮಗೆ MPM ಕಾಲೇಜು, ರೈಟಿಗೆ ಹೋದರೆ MPM ಫ್ಯಾಕ್ಟ್ರಿ ಇದೆಲ್ಲ ಸಿಗುತ್ತೆ ನಮಗೆ. ಇಲ್ಲಿ ಪ್ರಕಟಣೆ ಎಲ್ಲ ಬರೆದಿದ್ದಾರೆ. ಆಗಿನ ಕಾಲದಲ್ಲಿ ಇದು ತುಂಬ ಫೇಮಸ್ಸು. ಆದರೆ MPM ಫ್ಯಾಕ್ಟ್ರಿ ಕುಸಿತಾ ಬಂತಲ್ಲ, ಆವಾಗ ಅದ್ರ ಪರಿಣಾಮದಿಂದನೋ ಏನಾಯಿತೋ ಗೊತ್ತಿಲ್ಲ, ಈ ಸ್ಕೂಲು ಸಹ ಮುಚ್ಚಲ್ಪಟ್ಟಿದೆ ಅಂತ ಹೇಳ್ತಾರೆ. MPM ಫ್ಯಾಕ್ಟ್ರಿ ಡಿಕ್ಲೈನ್ ಆದ ನಂತರ ಈ ಶಾಲೆಯ ಮೇಲೂ ಪರಿಣಾಮ ಬಂತು. ಆದರೂ MPM ಸ್ಕೂಲ್ ಭದ್ರಾವತಿ ಶಿಕ್ಷಣ ಇತಿಹಾಸದಲ್ಲಿ ಇದೊಂದು ಪ್ರಮುಖ ಸ್ಥಾನ ಹೊಂದಿತ್ತು. ಇಲ್ಲಿ ಓದಿದ ಹಲವಾರು ಜನರು ತುಂಬ ಒಳ್ಳೆಯ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಶಾಲೆಗೆ ಹೋಗಿರೋರಿಗೆ ಗೊತ್ತಿರುತ್ತೆ. ನಾನು ಯಾಕಪ್ಪ ಇದು ವಿಡಿಯೋದಲ್ಲಿ ಬ್ಯಾಕ್ ಗೇಟ್ ತೋರಿಸ್ತಾ ಇದ್ದೀನಿ, ಇಲ್ಲೆಲ್ಲ ಹಸಿರು ಮರ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ, ಬಟ್ ಈ ಕಡೆ ಗ್ರೀನರಿ ಹತ್ರ ಒಂದು ಗೇಟ್ ಇತ್ತು. ಈ ಮೇನ್ ಗೇಟಲ್ಲಿ ಸ್ಟೂಡೆಂಟ್ಸ್ನ ಬಿಡ್ತಾ ಇರಲಿಲ್ಲ ಈ ಶಾಲೆಯಲ್ಲಿ. ಎಲ್ಲರಿಗೂ ಬ್ಯಾಕ್ ಗೇಟಿಂದನೇ ಬಿಡೋರು. ಅಲ್ಲಿಂದ ಬಂದು ನಮಗೆ PT ಮಾಸ್ಟ್ರು ಬಂದು ಕರ್ಕೊಂಡೋಗಿ ಅಲ್ಲಿ ಲೈನಾಗಿ ನಿಲ್ಲಿಸಿ ಪ್ರೇಯರ್ ಮಾಡಿ ಒಳಗಡೆ ನನಗೆ ಮಾಡ್ಕೊಳಕ್ಕೆ ವಿಡಿಯೋ ಬಿಟ್ಟಿದ್ರೆ ಮಾತ್ರ ನಾನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ ನಿಮಗೆಲ್ಲ. ಬಟ್ ನನಗೆಲ್ಲೂ ಪರ್ಮಿಷನ್ ಸಿಗಲಿಲ್ಲ ನನಗೆ MPM ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಕ್ಷಮಿಸಿ. ಇದು MPM ನೌಕರರ ಸಂಘ. ಇಲ್ಲಿ ಸ್ವಲ್ಪ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ನಾನು ನಿಮಗೆ ತುಂಬ ಅಂದರೆ ಹೇಳಕ್ಕೆ ಹೋಗಲ್ಲ, ಗೊತ್ತಿದ್ದರೆ ಅಷ್ಟೇ ಹೇಳ್ತೀನಿ. ಇಲ್ಲಿ ನೋಡಿ ಪ್ರಕಟಣೆ ಎಲ್ಲ ಬರೆದಿದ್ದಾರೆ ಶಾಲೆಯಲ್ಲಿ. ನಾನು ಇದೇ ಶಾಲೆಯಲ್ಲೇ ಓದಿದ್ದು. ನನಗೆ ತುಂಬ ಚೆನ್ನಾಗಿ ಮೆಮೊರೀಸ್ ತುಂಬ ಚೆನ್ನಾಗಿದೆ. ತುಂಬ ಫ್ರೆಂಡ್ಸ್ ಎಲ್ಲ ಒಳ್ಳೆಯವರಿದ್ದರು. ಹಾಗೆ ಇಲ್ಲಿಂದ ಬರ್ತಾ ಇದ್ದೀನಿ. ಇದು ಅಂಬೇಡ್ಕರ್ ಭವನ. ಈ ಕಡೆ ಲೆಫ್ಟಲ್ಲಿ ನೋಡಿದ್ರೆ MPM PU ಕಾಲೇಜಿದು. ಯಾಕೆ ಎಲ್ಲ MPM ಅಂತಲೇ ಇದೆ ಅಂದರೆ, MPM ಅಂದರೆ ಮೈಸೂರು ಪೇಪರ್ ಮಿಲ್ಲು ಅಷ್ಟು ದೊಡ್ಡ ಫ್ಯಾಕ್ಟ್ರಿ ಆಗಿತ್ತು ಆಗಿನ ಕಾಲದಲ್ಲಿ. ಅದಕ್ಕೋಸ್ಕರ ಎಲ್ಲ MPM ಸ್ಕೂಲು, MPM ಫ್ಯಾಕ್ಟ್ರಿ, MPM ಹಾಸ್ಪಿಟಲ್ಸ್, MPM ಎಲ್ಲ MPM ಅವ್ರದ್ದೇ ಆಗಿತ್ತು. ಅದಕ್ಕೋಸ್ಕರ ಸೀದಾ ಹೋಗ್ತಾ ಇದ್ದೀವಿ. ಹಾಗೆ ಇದು ಶಾಲೆಗೆ ಬರ್ತೀವಲ್ಲ ನಾವು, ಅದು ಮೇನ್ ಸರ್ಕಲ್ ಇದು. ಈ ಕಡೆ ಎಲ್ಲ ಅಂಗಡಿಗಳಿದೆ. ನಾವು ಲಂಚ್ ಬ್ರೇಕ್ ಬಿಟ್ಟಾಗ ಅಂಗಡಿಗಳಿಗೆಲ್ಲ ಬಂದು ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ತೊಗೊಳ್ಳೋದು, ಪ್ರತಿಯೊಂದು ತೊಗೊಂಡು ಹೋಗ್ತಾಯಿದ್ವಿ. ಮತ್ತು ರಿಟರ್ನ್ 1 ಗಂಟೆಗೆ ಶಾಲೆಗೆ ಹೋಗ್ತಾಯಿದ್ವಿ. ಇದೆಲ್ಲ ತುಂಬ ಒಳ್ಳೆ ಮೆಮೊರೀಸು. ಇದು ತಮಿಳ್ ಸ್ಕೂಲ್ ಆಗಿತ್ತು ಆವಾಗಿನ ಕಾಲದಲ್ಲಿ. ಸೀದಾ ಹೋಗ್ತಾಯಿದ್ರೆ ಫ್ರೆಂಡ್ಸ್, ನನಗೆ ಅಲ್ಲಿ ಓಡಾಡಿದ ಪ್ರತಿಯೊಂದು ಮೂಮೆಂಟು ನೆನಪಾಗ್ತಾಯಿತ್ತು. ನಾನು ನಿಮಗೆ MPM ಸೊಸೈಟಿ ಮತ್ತು ಅವ್ರಿಗೆ ಡಿಸ್ಕೌಂಟ್ ಎಲ್ಲ ಸಿಗ್ತಾಯಿತ್ತು, ಫುಡ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ನಲ್ಲ, ಅದು ಇದು ಸೊಸೈಟಿ ಆಗಿದೆ. ನಮಗೆ ಕರೆಕ್ಟಾಗಿ 4:30ಗೆ ಶಾಲೆ ಬಿಡ್ತಾಯಿತ್ತು. ಆ ಟೈಮಲ್ಲಿ ಎಲ್ಲ ವರ್ಕರ್ಸ್ ಇರ್ತಾರಲ್ಲ, ಅವರೆಲ್ಲ ಇಲ್ಲಿ ವಾಕ್ ಮಾಡ್ತಾಯಿದ್ರು. ಇದ್ರ ಬ್ಯಾಕ್ ಸೈಡ್ ಹೋದರೆ ಇಲ್ಲಿ ನಮಗೆ ಇದು ಸಿಗುತ್ತೆ, ಪಾರ್ಕ್ ತೋರಿಸಿದ್ನಲ್ಲ ಆ ಪಾರ್ಕ್ ಸಿಗುತ್ತೆ. ಅದ್ರ ಫ್ರಂಟ್ ನಾನೀಗ ಹೋಗ್ತಾ ಇರೋದು. ಅವಾಗೆಲ್ಲ ಇಲ್ಲಿ ವಾಕ್ ಮಾಡ್ಕೊತಾ ಇರೋರು ವರ್ಕರ್ಸ್ ಎಲ್ಲ, ತುಂಬ ಜನ ವಾಕಿಂಗ್ ಮಾಡ್ಕೊತಾ ಓಡಾಡ್ತಾ ಇದ್ದರು. ಈಗ ಫ್ರೆಂಡ್ಸ್ ನಾವು ಎಂಟ್ರಿ ಕೊಡ್ತಾ ಇದ್ದೀವಲ್ಲ, ಇದು MPM ಹಾಸ್ಪಿಟಲು. MPM ಫ್ಯಾಕ್ಟ್ರಿ ನಡೀತಿತ್ತಲ್ಲ, ಆವಾಗ ಸಾವಿರಾರು ಎಂಪ್ಲಾಯೀಸ್ ಕೂಡ ಇಲ್ಲೂ ಸಹ ಕೆಲಸ ಮಾಡ್ತಾಯಿದ್ರು. ಫ್ಯಾಕ್ಟ್ರಿ ಅಲ್ಲದಲೇ ನಮಗೆ ಇಲ್ಲಿ ಹಾಸ್ಪಿಟ್ಲಲ್ಲೂ ತುಂಬ ಜನ ವರ್ಕರ್ಸಿಗಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಹೆಲ್ತ್ ಕೇರ್ಗಾಗಿ ಮತ್ತು ಅವರು ಫೆಸಿಲಿಟೀಸ್ಗಾಗಿ ಆಸ್ಪತ್ರೆನ ನಿರ್ಮಿಸಲಾಯಿತು. ಇಲ್ಲಿ ಸಾಮಾನ್ಯ ಚಿಕಿತ್ಸೆ ಅಲ್ಲದಲೇ ಎಮರ್ಜೆನ್ಸಿ ಟ್ರೀಟ್ಮೆಂಟು, ಬೇಸಿಕ್ ಮೆಡಿಕಲ್ ಸರ್ವಿಸು ಇಲ್ಲಿ ಕೊಡ್ತಾಯಿದ್ರು. MPM ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸು ಮತ್ತು ನರ್ಸಸ್ಸು ಯಾವಾಗಲೂ 24x7 ಇರ್ತಾಯಿದ್ರು. MPM ಫ್ಯಾಕ್ಟ್ರಿಯಲ್ಲಿರೋ ಫ್ಯಾಕ್ಟ್ರಿ ವರ್ಕರ್ಸಿಗೆ ಮತ್ತು ಅವ್ರ ಫ್ಯಾಮಿಲಿಗೆ ಎಲ್ಲರಿಗೂ ಚಿಕಿತ್ಸೆ ಸುಲಭವಾಗಿ ಇಲ್ಲಿ ಸಿಗ್ತಾಯಿತ್ತು. ಇಲ್ಲಿ ನೋಡಿ, ನಾನು ಫುಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಹಳ್ಳಿಕಟ್ಟೆ. ಆಗ ರಿಟೈರ್ಮೆಂಟ್ ಅವ್ರ್ಸ್ ಎಲ್ಲ ಬಂದು ಇಲ್ಲಿ ಕೂತ್ಕೊಳ್ಳೋರು. ತುಂಬ ಚೆನ್ನಾಗಿತ್ತು ಹಾಸ್ಪಿಟ್ಲೆಲ್ಲ. ಇದು ಮೇನ್ ಗೇಟ್ ಆಗಿತ್ತು ಅವಾಗ. ಇದು ಆಂಬುಲೆನ್ಸ್ ಆಗಲಿ, ಕಾರು, ಜೀಪು ಪ್ರತಿಯೊಂದು ಇದರೊಳಗಿಂದನೇ ಹೋಗ್ತಾಯಿತ್ತು. ನಾನು ನಿಮಗೆ ಝೂಮ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಹಾಳು ಬಿದ್ದೋಗಿದೆ ಅಂತ MPM ಫ್ಯಾಕ್ಟ್ರಿ ಕಾಲಕ್ರಮೇಣ ಫ್ಯಾಕ್ಟ್ರಿ ಬೀಳ್ತಾ ಬಂದಾಗ ಅದೇ ರೀತಿ ಹಾಸ್ಪಿಟ್ಲು ಸಹ ಕುಸಿತಾ ಬಂತು. ಎದುರುಗಡೆ ಇಲ್ಲೆಲ್ಲ ಫ್ರೂಟ್ಸ್ ಮಾರೋರು ಆಗಿನ ಕಾಲದಲ್ಲಿ.
ತುಂಬ ಚೆನ್ನಾಗಿ ನಡೀತಾ ಇತ್ತು. ಅಲ್ಲಲ್ಲಿ ಜನ ಇದ್ದಾರೆ ನೋಡಿ. ಇದು ಫುಲ್ಲು MPM ಹಾಸ್ಪಿಟಲ್ ತುಂಬ ಹಾಳಾಗಿದೆ ಫ್ರೆಂಡ್ಸ್. ಇದು ಮತ್ತೆ ನಾವು ರಿಕ್ರಿಯೇಷನ್ ಮಾಡಬೇಕಂದ್ರೆ ತುಂಬ ಕಷ್ಟ. ಇದು MPM ಪೊಲೀಸ್ ಸ್ಟೇಷನ್. ಅಲ್ಲಿರೋ ವರ್ಕರ್ಸಿಗೆ SBI ಬ್ಯಾಂಕ್ ಅಕೌಂಟ್ ಕೂಡ ಮಾಡಿಸ್ಕೊಡ್ತಾಯಿದ್ರು. ಇದು MPM ಬ್ಯಾಂಕ್ ಅಂತಲೇ ಹೇಳ್ತಾರೆ, ನೇಮ್ಗಷ್ಟೇ SBI ಬ್ಯಾಂಕು, ಬಟ್ ಎಲ್ಲರೂ ಕರಿತಿದ್ದು MPM ಬ್ಯಾಂಕ್ ಅಂತಲೇ ಕರಿತಾಯಿದ್ರು ನೋಡಿ. ಆದಷ್ಟು ಎಷ್ಟು ಮನೆಗಳು ಹಾಳಾಗಿದ್ದಾವೆ ಅಂದರೆ, ಇಲ್ಲಿ ವರ್ಕರ್ಸ್ ಎಲ್ಲ ಭದ್ರಾವತಿನ ಬಿಟ್ಟು ಹೋಗ್ಬೇಕಾದ್ರೆ ತಮ್ಮ ಸ್ವಂತ ಜಾಗಗಳು ಎಲ್ಲಿದೆಯೋ ಅಲ್ಲಿಗೆ ಹೋಗ್ಬೇಕಾದ್ರೆ ಪ್ರತಿಯೊಂದು ಮನೆಗಳು ನಾಶ ಮಾಡಿ ಹೋಗ್ಬಿಟ್ಟಿದ್ದಾರೆ. ತುಂಬ ಹಾಳಾಗಿದೆ. ಇಲ್ಲಿ ಇರೋ ದೇವಸ್ಥಾನಗಳಾಗಲಿ ಪ್ರತಿಯೊಂದು ಹಳ್ಳಿಕಟ್ಟೆ ಇದೆಲ್ಲ ಇದೆಯಲ್ಲ, ಇದೆಲ್ಲ ಆಗಿನ ಕಾಲದಲ್ಲಿ ಇಲ್ಲಿ 8th ವಾರ್ಡ್ 9th ವಾರ್ಡ್ 10th ವಾರ್ಡ್ ಅಂತ ಕರಿತಾ ಇದ್ವಿ. ಈ ವಾರ್ಡ್ಗಳಲ್ಲಿ ಇದು ತುಂಬ ಫೇಮಸ್ ಆಗಿತ್ತು. ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ, ನಾಗರಕಟ್ಟೆ ದೇವಸ್ಥಾನ. ಅಲ್ಲಿಗೆ ಬಂದು ತುಂಬ ಜನ ಪೂಜೆಗಳೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು. ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ವಿ. ಇದು ನೋಡಿ, ಅಲ್ಲಲ್ಲಿ ಜನ ಇದ್ದಾರೆ ಓಕೆ, ಬಟ್ ತುಂಬ ಪ್ರದೇಶಗಳಲ್ಲಿ ಇದು ಹಾಳಾಗಿಬಿಟ್ಟಿದೆ ನೋಡಿ. ಇಲ್ಲೊಂದು ಲೈನ್ ಇತ್ತು, ಆ ಲೈನೇ ಮುಚ್ಕೊಂಡು ಹೋಗಿದೆ, ಫುಲ್ ಕ್ಲೋಸ್ ಆಗಿಬಿಟ್ಟಿದೆ ಇಲ್ಲಿ ಲೈನ್ ನೋಡಿ. ಬ್ಯಾಕ್ ಸೈಡ್ ನೋಡಿ ಇದು ಎಷ್ಟು ಹಾಳಾಗಿದೆ ಅಂತ. ಒಂದು ಊರು ಎಷ್ಟು ಹಾಳಾಗಿದೆ ಅಂದರೆ, ಒಂದು ಫ್ಯಾಕ್ಟ್ರಿ ಮುಚ್ಚಲ್ಪಟ್ಟರೆ ಅಲ್ಲಿರೋ ವರ್ಕರ್ಸ್ ಕತೆ ಏನಾಗಬೇಕು. ಎಲ್ಲ ವರ್ಕರ್ಸು ಪಾಪ ತಮ್ಮ ಊರುಗಳಿಗೆ ಬೇರೆ ಕೆಲಸಗಳು ಮಾಡ್ಕೊಳಕ್ಕೆ ಹೊರಟೋಗ್ಬಿಟ್ರು. ಇಲ್ಲಿ ತುಂಬ ಲೈನ್ಗಳಿದ್ವು, ಆ ಲೈನೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಇದು ಬಸ್ ಸ್ಟೇಷನ್ನು, 10th ವಾರ್ಡ್ ಇದೆಯಲ್ಲ ಅದ್ರದ್ದು ಬಸ್ ಸ್ಟೇಷನ್ ಅದು. ಇದು ಅಫ್ಟೇರ್ ಬಿಲ್ಡಿಂಗ್ ಅಂತಲೂ ಹೇಳ್ತಾಯಿದ್ರು. ಇಲ್ಲಿ ಕಾಂಪ್ಲೆಕ್ಸ್ ಥರ ಇತ್ತು, ಅಲ್ಲಿ ಇರೋರಿಗೆಲ್ಲರಿಗೂ ಇಲ್ಲಿ ಅಂಗಡಿ ಇದು, ಬಟ್ ಈ ಅಂಗಡಿನೇ ಕಾಣಿಸ್ತಾ ಇಲ್ಲ ನೋಡಿ. ಅಷ್ಟು ಮರಗಳು ಬೆಳೆದ್ಬಿಟ್ಟಿದ್ದಾವೆ, ಎಲ್ಲ ಮುಚ್ಚಿ ಹೋಗಿದೆ, ಫುಲ್ಲು ಹಾಳಾಗಿದೆ ಫ್ರೆಂಡ್ಸ್. ಆ ಬಿಲ್ಡಿಂಗ್ಗಳು ನೋಡಿದ್ರೆ ಮತ್ತೆ ತುಂಬ ಬೇಜಾರಾಗುತ್ತೆ, ಆ ಥರ ಇದೆ ನೋಡಿ. ಇವೆಲ್ಲ ಪಾರ್ಕಿಂಗ್ ಪ್ಲೇಸ್. ಆವಾಗ ನೋಡಿದ್ರಲ್ಲ, ಒಂದು ಫ್ಯಾಕ್ಟ್ರಿ ಮುಚ್ಚೋದ್ರೆ ಅದರಿಂದ ಉದ್ಯೋಗಿಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಎಷ್ಟೋ ಕೋಟ್ಯಾಂತರ ಜನರಿಗೆ ಈ ಫ್ಯಾಕ್ಟ್ರಿ ಜೀವನಾಡಿ ಆಗಿತ್ತು. ಈ ಫ್ಯಾಕ್ಟ್ರಿನ ನಂಬಿಕೊಂಡು ತುಂಬ ಜನ ಇಲ್ಲಿ ಕೆಲಸ ಮಾಡ್ತಾಯಿದ್ರು. 2015ರಲ್ಲಿ ಇದು ಮುಚ್ಚಲ್ಪಟ್ಟಿದೆ. 1936ರಲ್ಲಿ ಸ್ಟಾರ್ಟ್ ಆಗಿದ್ದು 2015ಕ್ಕೆ ಕೊನೆಗೊಳ್ಳಿದೆ ಅಂತ ಹೇಳಲಾಗಿದೆ. ಈ ಫ್ಯಾಕ್ಟ್ರಿ ಮತ್ತೆ ಸ್ಟಾರ್ಟ್ ಆಗಲಿ ಅಂತ ಬಯಸ್ತಾ ಇದ್ದೀವಿ. ತುಂಬ ಜನ ಕೇಳ್ಕೊತಾ ಇದ್ದಾರೆ ಅದನ್ನೇ. MPM ಫ್ಯಾಕ್ಟ್ರಿ ಸ್ಟಾರ್ಟ್ ಆದರೆ ಸ್ವಲ್ಪ ಭದ್ರಾವತಿನೂ ಇನ್ನೂ ಚೆನ್ನಾಗಿ ಅಭಿವೃದ್ಧಿಗೆ ಬರುತ್ತೆ ಅಂತ. ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಭದ್ರಾವತಿಯ ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ನನಗೆ ಕಮೆಂಟ್ನಲ್ಲಿ ಹೇಳಿ. ಇನ್ನಷ್ಟು ಭದ್ರಾವತಿ ಅಪ್ಡೇಟ್ಸ್ ನಿಮಗೆ ಮಾಡ್ತಾ ಹೋಗ್ತೀನಿ. ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಭದ್ರಾವತಿ ಫ್ರೆಂಡ್ಸ್ ಎಲ್ಲೆಲ್ಲಿದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.